ಕಾಲಪುರುಷನ ಲೀಲೆ ಹೇಳ್ತಕ್ಕಂಥದ್ದು ಅವಿಸ್ಮರಣೀಯವಾಗಿ ಇರತಕ್ಕಂಥದ್ದು. ಅದರಲ್ಲೂ ಈ ಪರಭವ ಎಂಬ ಸಂವತ್ಸರ ಏನು ಬರ್ತಾ ಇದೆ, ಇದರಲ್ಲಿ ಕಾಲಪುರುಷನ ಆರ್ಭಟ ಅತಿ ಭಯಂಕರವಾಗಿ ಇರತಕ್ಕಂಥದ್ದು. ಜೊತೆಗೆ ಈತ ಯಾವ ದಿಕ್ಕಿನಿಂದ ಬರ್ತಾನೆ ಆ ದಿಕ್ಕಿಗೆ ಶುಭಕರವಾದಂತಹ ಫಲವು ಆತ ಧರಿಸಿರ್ತಕ್ಕಂಥದ್ದು ಅಥವಾ ಆತ ಹೋಗ್ತಾ ಇರ್ತಕ್ಕಂಥದ್ದು ಅಥವಾ ನೋಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ತುಂಬ ಕಷ್ಟಕರವಾಗಿ ಇರತಕ್ಕಂಥದ್ದು. ಮೇಷ ಸಂಕ್ರಾಂತಿಯಂದು ಮಂಗಳವಾರ ಬೆಳಗ್ಗೆ 9:32 ಸರಿಯಾಗಿ ಕಾಲಪುರುಷ ಹೇಳ್ತಕ್ಕಂಥವನ ಪ್ರವೇಶ ಆಗ್ತದೆ. ಬಲವತಕಿ ತೈಲವನ್ನು ಮೈಗೆ ತಿಕ್ಕೊಂಡು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ವಿಚಿತ್ರ ವಸ್ತ್ರ ಧರಿಸಿ ಬೆಳ್ಳಿಯ ಆಭರಣದಿಂದ ಅಲಂಕೃತನಾಗಿ ಚಂದನ ಗಂಧನವನ್ನು ಹಚ್ಚಿ ಬಕಳು ಪುಷ್ಪಗಳಿಂದ ಅಲಂಕೃತನಾಗಿ ಸಣ್ಣಕ್ಕಿಯ ಹಣೆಗೆ ಹಚ್ಚಿ ತಾಮ್ರ ಪಾತ್ರದಲ್ಲಿ ಭಕ್ಷ್ಯವನ್ನು ತಿನ್ನುತ್ತಾ ಮಾವಿನ ಹಣ್ಣನ್ನು ಕೈಯಲ್ಲಿ ಹಿಡಿದು ಹಂದಿಯ ಮೇಲೆ ಕುಳಿತು ಹರಕು ಛತ್ರಿ ಹಿಡಿದು ಕಬ್ಬಿಣದ ಆಯುಧವನ್ನು ಹಿಡಿದು ಮೃದಂಗ ವಾದ್ಯಗಳೊಂದಿಗೆ ವೈಶ್ಯಗಣಗಳೊಂದಿಗೆ ಲಜ್ಜಾಮುಖದಿಂದ ದಕ್ಷಿಣ ದಿಕ್ಕಿನಿಂದ ಬಂದು ವಾಯುವ್ಯ ದಿಕ್ಕನ್ನು ನೋಡುತ್ತಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಪ್ರಯಾಣವನ್ನು ಮಾಡ್ತಾನೆ. ಈತ ಯಾವೆಲ್ಲವನ್ನು ಕೂಡ ಮಾಡಿರ್ತಾನೋ ಅದು ಎಲ್ಲವೂ ಕೂಡ ಅತಿ ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. ಮತ್ತು ಅಷ್ಟೇ ಅಲ್ಲದೆ ಈ ವರ್ಷವೂ ಕೂಡ ಹಂದಿಯ ಮೇಲೆ, ಇದು 3ನೇ ವರ್ಷ ಕಲಿಯುಗದಲ್ಲಿ, ಈತ 3ನೇ ಸಂವತ್ಸರದಲ್ಲೂ ಕೂಡ ಆತ ಹಂದಿಯ ಮೇಲೆ ಹೋಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಹ್ಯಾಟ್ರಿಕನ್ನು ಹೊಡಿತಾ ಇದ್ದಾನೆ. ಈತ ಈ ರೀತಿಯಲ್ಲಿ ಇರುವುದರಿಂದಾಗಿ ತುಂಬಾ ಸಂಕಷ್ಟಗಳು ಉಂಟಾಗತ್ತೆ. ಜೊತೆಗೆ ವಾಯುವ್ಯಾದಿ ದಿಕ್ಕಿಗೆ ತುಂಬಾ ಸಮಸ್ಯೆ ಹೇಳ್ತಕ್ಕಂಥ ಇರುವಂತಹದ್ದು. ಹಾಗಾಗಿ ಈಗಾಗಲೇ ನಾವು ಘನಘೋರವಾದಂತಹ ಯುದ್ಧ ಇತ್ಯಾದಿಗಳನ್ನೆಲ್ಲ ನೋಡ್ತಾ ಇದ್ದೇವೆ. ಮತ್ತು ಅಷ್ಟೇ ಅಲ್ಲದೆ ಈ ವರ್ಷದಲ್ಲಿ ವಿಚಿತ್ರದ ರೀತಿಯಲ್ಲಿ ಈತ ಧರಿಸಿರುವಂಥ ಬಟ್ಟೆ ಇತ್ಯಾದಿಗಳನ್ನೆಲ್ಲ ನೋಡಿದರೆ ಎಂಥವರಿಗೂ ಕೂಡ ಭಯ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಜೊತೆಯಲ್ಲಿ ಅಷ್ಟಭುಜಗಳನ್ನು ಆತ ಧರಿಸಿರ್ತಾನೆ. ಆ ನಿಟ್ಟಿನಲ್ಲಿ ನೋಡಿದಾಗ ಮನುಕುಲ ಹೇಳ್ತಕ್ಕಂಥದ್ದು ಉಳಿಬೇಕು ಮತ್ತು ಅಷ್ಟೇ ಅಲ್ಲದೆ ಒಳ್ಳೆಯದಾಗಬೇಕು ಅಂತ ಹೇಳಿ, ಆದರೆ ಕಾಲಪುರುಷನ ನಿಯಮದ ಪ್ರಕಾರವಾಗಿ ಸಾಗುವುದರ ಜೊತೆಯಲ್ಲೇ ಕಾಲಪುರುಷನ ಅನುಗ್ರಹವನ್ನು ಪಡೆಯುವುದು ಕೂಡ ಅಷ್ಟೇ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದಲ್ಲವೇ?